ರಾತ್ರಿ ಮನೆಗೆ ಲೇಟಾಗಿ ಬರ್ತೀನಿ ಅಂತ ಫೋನ್ ಮಾಡಿದ್ರಂತೆ ಅಷ್ಟೇನೇನೆ ಗೊತ್ತಿಲ್ಲ ನಂಗೆ ಇನ್ನೊಂದು. ಹಾಂ ನಮ್ಮ ಅಕ್ಕ ರೆದ್ ಮಾಡ್ರೆ ಇಲ್ಲ ಅಂತ ಮನುಷ್ಯ ಅಲ್ಲ ಬಿಡಿ. ಒಬ್ಬರ ಹತ್ರ ಗಲಾಟಿ ಒಬ್ರು ಸವಸಕ್ಕೆ ಹೋಗಲ್ಲ, ಏನಿಲ್ಲ. ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಷ್ಟೇ ಸರ್. ಅವರು ಯಾರ ಸವಸಕ್ಕೂ ಹೋಗೋದಂತ ಮನುಷ್ಯ ಅಲ್ಲ ಅವರು. ಇಲ್ಲ 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 ಯಾವ ಸಾಲನ ಅವ್ರಿಗೆ ಏನು ತೊಂದರೆ ಇಲ್ಲ ಸರ್. ಅಂತ ಸಾಲ ಅಂತ ಇದೇ ಇಲ್ಲ ಅವ್ರಿಗೆ. ಒಂದು ಕುಡಿ ಏನಿಲ್ಲ ಸರ್. ಜೂಜು ಪಾಜು ಆತ ಬಿಟ್ಟು ಯಾವುದು ಇಲ್ಲ ಸರ್ ಅವ್ರಿಗೆ. ಒಳ್ಳೆ ಮನುಷ್ಯ. ಅದು ಹಿಂಗೆ ಮಾಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ ಸರ್. ಇಲ್ಲ ಇಲ್ಲ ಮನೇಲಿ ಏನು ಬರ್ದಿಲ್ಲ ಸರ್. ನಿನ್ನೆ ಮಧ್ಯಾಹ್ನ ಊಟ ಮಾಡಿ ಬಂದವರು ಅಷ್ಟೇ, ಕೆಲಸಕ್ಕೆ 1 ಗಂಟೆ ಬಂದಿರೋದಂತೆ. ಇಲ್ಲ ಏನು ಇಲ್ಲ. BP ಶುಗರ್ ಒಂದಿತ್ತು ಅಷ್ಟೇನೆ, ಇನ್ನೇನಿಲ್ಲ. ಒಳ್ಳೆ ವ್ಯಕ್ತಿ ಸರ್. ನಮ್ಮನ್ನೆಲ್ಲ ಸ್ವಂತ ತಂಗಿದಿರ್ತಾರ ನೋಡ್ಕೊಂತ ಇದ್ದಿದ್ದು ಮನುಷ್ಯ. ಇವತ್ತು ನಾವು ಚಿಕ್ಕದ್ರಿಂದ ನಮ್ಮ ಮನೆಗೆ ಬೆಳೆದಿರೋದವ್ರು. ನಮ್ಮ ಮನೆ ದೇವ್ರಿದ್ದಂಗೆ ಅವರು. ಎಲ್ಲ ಚೆನ್ನಾಗವ್ರೆ ಸರ್. ಇಲ್ಲ ಇಲ್ಲ ಮನೆ ಮಗ ಇದ್ದಂಗೆ, ಮನೆ ಮಗನ ಥರನೇ ಇದ್ದಿದ್ದು ನಮ್ಮ ಮನೆಯಲ್ಲಿ. ನಮಗೆಲ್ಲ ಆಧರಿಸ್ಕೊಂಬ ಆಗಿದ್ದಿದ್ದು. ಅಲ್ಲ 25 ವರ್ಷ ಆಯಿತು. ಮಗಳು ಮದ್ವೆನು ಮಾಡವ್ರೆ, ಎಲ್ಲ ಮಾಡವ್ರೆ. ಎಷ್ಟು ಚೆನ್ನಾಗಿತ್ತು, ಎಲ್ಲರಿಗೂ ಹೆಲ್ಪ್ ಯಾಕೆ ಅಂತ ನಿಮಗೂ ಗೊತ್ತಿಲ್ಲ. ಏನು ಪೊಲೀಸರ ಹತ್ರ ಏನು ಕೇಳ್ತೀರಾ? ಸರಿ ತನಿಖೆ ಆಗ್ಬೇಕು ಅಂತ ಹೇಳ್ತೀರಾ? ಈಗ ಕಂಪ್ಲೇಂಟ್ ಬಂದ್ರೆ ಅವ್ರ ಮಿಸ್ಸಸ್ ಎಲ್ಲ ಬಂದಿದ್ದಾರೆ ಮೇಲೆ? ಇಲ್ಲ ಸರ್, ಯಾರು ಕರ್ಕೊಂಬಂದಿಲ್ಲ. ಅವ್ರನ್ನ ನೋಡಿದ್ರೆ ತುಂಬ ಗೋಳಾಗುತ್ತೆ, ಕರ್ಕೊಂಬಂದಿಲ್ಲ ಸರ್ ನಾವು. ನಮಗೂ ಗೊತ್ತಿರಲಿಲ್ಲ. ನಾವು ನೈಟ್ ಕೆಲಸಕ್ಕೆ ಹೋಗಿದ್ದು, ಬಂದು ಮನೆಗೆ ತಂದಿದ್ದು. ಇವಾಗ ನಮ್ಮ ಮನೆಯವ್ರು ಫೋನ್ ಮಾಡಿದರು, ಅವರು ಡ್ಯೂಟಿಗೆ ಹೋಗಿದ್ರು. ಗೊತ್ತಿಲ್ಲ ಸರ್ ನಮಗೂ. ಚೆನ್ನಾಗಿದ್ರು ಮನೆಯೆಲ್ಲ, ನಮ್ಮ ಮನೆಯಲ್ಲೇ ಬಂದಿದ್ದರು. ನಮಗೂ ಗೊತ್ತಿಲ್ಲ. ಇದು ಜಸ್ಟ್ 9 ಗಂಟೆ ನಾನು ಮನೆ ಕಲಿದ್ದೆ. ನನಗೂ ಫೋನ್ ಮಾಡಿದ್ರು, ಎತ್ತಿಲ್ಲ. ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳಿದರು. ಚೆನ್ನಾಗಿದ್ರು ಸರ್, ಅದೇನಿಲ್ಲ, ಎಲ್ಲ ಚೆನ್ನಾಗೇ ಇದ್ರು. ಹೆಂಡತಿ ಮಕ್ಕಳು. ಏನು ಕೆಲಸ ಮಾಡ್ತಿದ್ದೆ? ಅವರು ಸೆಕ್ಯೂರಿಟಿ ಸೂಪರ್ವೈಸರ್. ನಾಟಕ ಎಲ್ಲ ಚೆನ್ನಾಗಿ ಮಾಡ್ತೀರಂತಲ್ಲ ಸರ್? ಮಾಡ್ತಾಯಿದ್ರಂತೆ. ನಾವು ಓದ್ತಿರಲಿಲ್ಲ ಜಾಸ್ತಿ. ಏನಾಗಿದೆ ಅಂತ ಗೊತ್ತಿಲ್ಲ ಸರ್. ಏನು ಹೇಳ್ತೀರಿ ಸರ್ ಈ ಥರ ಇದ್ದಕ್ಕಿದ್ದಂಗೆ? ನಮಗೂ ಗೊತ್ತಿಲ್ಲ ಸರ್, ಏನಕ್ಕೆ ಅಂತಲೂ ಗೊತ್ತಿಲ್ಲ. ಚೆನ್ನಾಗೇ ಇದ್ರು. ಯಾರ ಮೇಲೆ ಡೌಟ್? ಏನೇ ಗೊತ್ತಿಲ್ಲ ಸರ್, ಅದು ನಮಗೂ ಗೊತ್ತಿಲ್ಲ. ಯಾರ ತಲೂ ದ್ವೇಷ ಇಲ್ಲ ಅವ್ರ ಹತ್ರ. ಅಣ್ಣ ಅವ್ರು ನಿನ್ನೆ ನಮ್ಮ ಜೊತೆಲೇ ಡ್ಯೂಟಿ ಮಾಡಿದ್ರು. ನಾವು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡು ಹೋದ್ವಿ. ಒಳ್ಳೆ ಡ್ಯೂಟಿ ಮಾಡೋರು, ನಮಗೆಲ್ಲ ಬುದ್ಧಿ ಹೇಳೋರು, ಒಳ್ಳೆ ಜೆಂಟ್ಲ್ಮ್ಯಾನ್ ಅವರು ಏನಕ್ಕೆ ಈ ಥರ ಆದರು ಅಂತ ಗೊತ್ತಿಲ್ಲ. ನಿನ್ನೆ ಡ್ಯೂಟಿ ಮಾಡ್ಕೊಂಡು ಹೋದರು. ಬೆಳಿಗ್ಗೆ 6 ಗಂಟೆಗೆ ಅವ್ರ ಮಗರು ಫೋನ್ ಮಾಡಿದರು. ನಮ್ಮ ಅಪ್ಪ ಫೋನ್ ಎತ್ತುತ್ತಾ ಎಲ್ಲ ಡ್ಯೂಟಿ ಮಾಡ್ತಾರಾ, ಫಸ್ಟ್ ಶಿಫ್ಟ್ ಹೋಗಿದ್ದಾರಾ ಅಂತ. ನಾನು ಕಂಪ್ನಿಗೆ ಫೋನ್ ಮಾಡಿ ಕೇಳಿದೆ. ಆವಾಗ ಅವರು ಇಲ್ಲ ಅಪ್ಪ ಡ್ಯೂಟಿ ಬಂದಿಲ್ಲ ಅಂದ್ರೆ, ನಾವು ಫೋನ್ ಮಾಡಿದ್ವಿ ಅವ್ರಿಗೆ, ಫೋನ್ ರಿಸೀವ್ ಮಾಡ್ತಾಯಿರಲಿಲ್ಲ. ಆಮೇಲೆ ಗೊತ್ತಾಯಿತು 8 ಗಂಟೆಗೆ ಇಂಥವು ಹಿಂಗಾಗಿದೆ ಅಂತೇಳಿ. ನಾವು ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ಈ ಥರ ಆಗಿದೆ ಅಣ್ಣ. ಸಿಕ್ಕಾಪಟ್ಟೆ ದುಃಖ ಆಗ್ತಾಯಿದೆ ನಮಗೂ ಕೂಡ. ಒಬ್ಬ ಸ್ನೇಹಿತರನ್ನ ಕಳ್ಕೊಬೇಕಂದ್ರೆ ಬೇಜಾರಾಗ್ತಿದೆ ಸರ್. ಅಲ್ಲಿ ನಾವಷ್ಟು ಬಂದು ನೋಡೋ ಅಷ್ಟೊತ್ತಿಗೆ ಬಾಡಿ ಎಳಿಸ್ಬಿಟ್ಟಿದ್ರು ಸರ್. ಹೌದು, ಮರಕ್ಕೆ ನೇಣು ಹಾಕೊಂಡ್ಬಿಟ್ಟಿದ್ರು. ಇಲ್ಲ ಅಣ್ಣ, ಅವರು ಅವರ ಹತ್ರ ಮನುಷ್ಯನೇ ಅಲ್ಲ. ಅವ್ರು ಯಾಕೆ ಈ ಥರ ಅಂತ ನಮಗೆ ಬುದ್ಧಿ ಹೇಳೋರು. ಅವರು ಏನಾದರೂ ಇದ್ದರೆ ನಮಗೆ ಧೈರ್ಯ ತೊಗೋಬೇಕು. ಅವ್ರು ಎಲ್ಲ ಥರನೂ ಇತ್ತು ಬುದ್ಧಿ ಅವ್ರ ಹತ್ರ. ಬಿಡಿ, ಅವರು ಕಲ್ಲು ವಿದ್ಯೆನೇ ಇಲ್ಲ ಅಂತ ಹೇಳ್ಬೋದು. ಒಂದು ಗುರು ಥರ ಇದ್ರು ನಮ್ಗೆ ಅವರು. ಹೌದೌದು, ಡೈಲಿ ನಾಟಕದ ಹಾಡುಗಳೆಲ್ಲ ಆಡೋರು, ನಮ್ಮ ಜೊತೆ ಖುಷಿಯಾಗಿರೋರು ಅವರು. ಅವರು ಇದು ಧರ್ಮರಾಯನ ಪಾತ್ರ ಮಾಡ್ತಾಯಿದ್ರಣ್ಣ. ಹೌದಣ್ಣ. ಏನು ಹೇಳ್ತೀರಾ ಸರ್ ಈ ಥರ? ಅದೇ ಅಣ್ಣ, ನಮಗೂ ಗೊತ್ತಾಗ್ತಿಲ್ಲ ಏನು. ನಮಗೂ ಆಲೇ ಒಂದು ವಾರದಿಂದ ಸುಮ್ಮನೆ ಫೀಲ್ ಆಗ್ತಾಯಿದ್ರು ಅವರು.
ಯಾಕಣ್ಣ ಅಂತ ಹೇಳಿದ್ರೆ ಏನು ಹೇಳ್ತಾರಿಲ್ಲ, ಯಾಕೋ ಹುಷಾರಿಲ್ಲ ಕಣ, ನನಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ, ಯಾಕೋ ಹುಷಾರಿಲ್ಲ ಅಂದರು. ಹೌದು ಅಣ್ಣ, ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸೋಣ, ಇವೆಲ್ಲ ನೆಗ್ಲೆಕ್ಟ್ ಮಾಡಿಬಿಡಿ ಅಂತ ಹೇಳಿದೆ. ಅವರು ಯಾಕೆ ಈ ಥರ ಮಾಡ್ಕೊಂಡು ಅಂದ್ರೆ ನಮಗೂ ಒಂಥರ ಏನು ಗೊತ್ತಾಗ್ತಾಯಿಲ್ಲ ಅಣ್ಣ.